ಇವತ್ತೆಲ್ಲ ರೀಲ್ಸ್ ಮಾಡ್ಬಿಡ್ಬೇಕು. ಯಾವ್ಯಾವ ರೀಲ್ಸ್ ಮಾಡೋದು ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ಬಿಟ್ಟು ರೀಲ್ಸ್ ಮಾಡ್ಬಿಡ್ಬೇಕು. ಅತ್ತೆ ಬೇರೆ ಇಲ್ಲ, ಇವತ್ತು ಫುಲ್ ಡೇ ಫ್ರೀ ನಾನು. ಯಾವ್ದು ಇವಾಗ ವೈರಲ್ ಆಗ್ತಿದೆ, ಯಾರು ರೀಲ್ಸ್ ಮಾಡಲಿ ನಾನು? ಅಯ್ಯೋ ಗೊತ್ತಾಗ್ತಿಲ್ವೇ, ರೀಲ್ಸ್ ಮಾಡಲೇಬೇಕು. ಇವತ್ತು ಮಾತ್ರ ಒಂದು 10 ರೀಲ್ಸ್ ಇಟ್ಕೊಬೇಕು. ದಿನಕ್ಕೊಂದೊಂದು 10 ದಿನಕ್ಕೊಂದೊಂದು ಅಪ್ಲೋಡ್ ಮಾಡಿದ್ರು 10 ದಿನ ನಾನು ಸುಮ್ಮನೆ ಕೂರ್ಬೋದು. ಏನು ರೀಲ್ಸ್ ಮಾಡೋದು? ಐಡಿಯಾ, ಕಿಪ್ಪಿ ಕೀರ್ತಿದು ಮಾಡೋಣ ರೀಲ್ಸ್. ತುಂಬ ಟ್ರೆಂಡಿಂಗ್ ಆಗುತ್ತೆ, ವೈರಲ್ ಆಗುತ್ತೆ. ಸರಿ, ಅದೇ ಮಾಡೋಣ. ಎಷ್ಟು ಬೇಕು ಅಷ್ಟು ವಿಡಿಯೋಸ್ ಇದೆ ಅವ್ರದ್ದು. ಎಲ್ಲ ವಾಯ್ಸ್ ಓವರ್ ಕೊಟ್ಬಿಟ್ಟು ಒಂದು 10 ವಿಡಿಯೋ ಮುಗಿಸ್ಬಿಡೋಣ. ಅದೇ ಮಾಡೋಣ ಇವತ್ತು 10 ವಿಡಿಯೋಸ್. ಎಲ್ಲಿ ಕ್ಯಾಮ್ರಾ ಇಡೋಣ? ಇಲ್ಲಿಡೋಣ? ಬೇಡ ಬೇಡ, ಇಲ್ಲೇ ಇಡೋಣ. ಇಲ್ಲೇ ನಿಂತ್ಕೊಂಡು ಮಾಡೋಣ, ಚೆನ್ನಾಗಿ ಬರುತ್ತೆ. ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಏನು ಮಾಡ್ತಿದ್ದಾಳೆ ಇವಳು ಇಲ್ಲಿ ಇಟ್ಕೊಂಡು? ನೋಡೋಣ ಅದೇನು ಮಾಡ್ತಾಳೆ ಅಂತ. ಆಗ್ಲೇ ಓಡ್ಕೊಂಬಂದ್ಲಲ್ಲ, ಯಾಕೆ ಬಂದ್ಲು ಅಂತ ನೋಡಿದ್ರೆ ಇಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾಳಲ್ಲ ಅಲ್ಕಿಸ್ಕೊಂಡು. ನೋಡೋಣ ಏನೇನು ಮಾಡ್ತಾಳೆ ಅಂತ. ಸ್ವಲ್ಪ ಹಿಂದೆ ಬತ್ತು ಬೇಡ. ಈಗ ರೆಡಿ, 1 2 3 ಫಸ್ಟ್ ಯಾಕೆ ಬೇಡ. ಹಲೋ ಕಿಪ್ಪಿ ಆಂಟಿ, ನಾನು ಆಂಟಿನಾ? ಥ್ಯಾಂಕ್ ಯು ಆಯ್ತಾ. ಆಂಟಿ ಅಂತ ಕಳ್ಸ್ಕೊಳ್ಳೋದು ಒಂದು ಪುಣ್ಯನೇ ಆಯ್ತಾ. ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಂಟಿ ಅಂತ ಕರೆದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಂದಲ್ಲ ಒಂದು ದಿವಸ ನಾವು ಆಂಟಿನೂ ಆಗ್ಬೇಕಿದೆ, ಒಂದಲ್ಲ ಒಂದು ದಿವಸ ಅಜ್ಜಿನೂ ಆಗ್ಬೇಕಿದೆ, ಒಂದಲ್ಲ ಒಂದು ದಿವಸ ಮಣ್ಣು ಆಗ್ಲೇಬೇಕಿದೆ. ಯಾರು ಶಾಶ್ವತ ಅಲ್ಲ ಆಯ್ತಾ. ಥ್ಯಾಂಕ್ ಯು. ಅಬ್ಬಾ, ಇದು ಚೆನ್ನಾಗಿ ಬಂತು. ನೆಕ್ಸ್ಟ್ ಡೈಲಾಗ್ ಯಾವುದು? ಈಗ ಅದು ಹಚ್ಚಿಟ್ಟು ಮೇಘ ಅನ್ನೋರು ಕಿಪ್ಪಿ ಹುಚ್ಚಿ ಅಂತ ಹಾಕಿ, ನಿಮ್ಮ ಅಕ್ಕ ಹುಚ್ಚಿ, ನಿಮ್ ತಂಗಿ ಹುಚ್ಚಿ, ನೀನ್ ಹುಚ್ಚಿ, ನಿಮ್ಮ ಮನೇಲಿ ಇರೋರೆಲ್ಲ ಹುಚ್ಚಿದೆ ಆಯ್ತಾ. ನಿಮ್ಮ ಅಬ್ಬಾ, ಹೆಂಗೋ 2 ರೀಲ್ಸ್ ಆಯ್ತು. ಈಗ 3ನೇದು ಆ ಶಿವ ಅಂತ ಇತ್ತಲ್ಲ, ಅದು ಸಖತ್ತು ಚೆನ್ನಾಗಿದೆ. ಅದು ಮಾಡೋಣ ಇವಾಗ. ಇದೆ ಯಾರೋ ಶಿವ ಅನ್ನೋರು, ಯಾರೋ ಶಿವ ಅನ್ನೋರು 632 ಲೋಪರ್ ಮುಂಡೆ ಅಂತ ಹಾಕಿದ್ದಾರೆ. ನೀನ್ ನಿನ್ನ ಅಕ್ಕ ತಂಗಿ ಮುಂಡೆದಿರು ಆಯ್ತಾ. ನೀನು ಮೋಸ್ಟ್ಲಿ ಇದು ಆಯ್ತಾ. ನನಗೆ ಲೋಪರ್ ಮುಂಡೆ ಅನ್ನೋಕೆ ನೀನ್ ಯಾರು? ನೀನ್ ಯಾರೋ ನನಗೆ ಹಂಗ ಹೇಳಕ್ಕೆ? ನೀ ಚಾಚಾನಾ? ನೀನ್ ದೊಡ್ಡ ಚಾಚಾನ ಇಲ್ಲಿ? ನೀನ್ ದೊಡ್ಡ ಇವನಾ? ಫಸ್ಟ್ ನೀನ್ ಸರಿ ಇದ್ದಿದ್ರೆ ನೀನ್ ಇನ್ನೊಬ್ರಿಗೆ ಆಗ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಅಕ್ಕ ತಂಗಿದ್ರೆ ನಿನಗೆ ಇದೆ ಅಂತ ಅನ್ಸುತ್ತೆ. ಅದು ಇದು ಅಂತ ನಿಮ್ಮ ಅಕ್ಕ ತಂಗಿಗೆ ಹೇಳ್ತೀಯ ಅನ್ಸುತ್ತೆ, ಅದಕ್ಕೆ ನೀನ್ ನನಗೆ ಹೇಳ್ತಾ ಇದ್ಯಾ. ಫಸ್ಟ್ ಆಫ್ ಆಲ್ ನೀನ್ ಕರೆಕ್ಟ್ ಆಗಿರೋ ಆಯ್ತಾ. ಇನ್ನೊಬ್ರ ಹತ್ರ ಇನ್ನೊಬ್ರಿಗೆ ಹೇಳೋ ಅಂತೆ. ನಮ್ಮ 5 ಬೆಳ್ಳು, 1 ಬೆಳ್ಳು ನಮ್ಮ ಹತ್ರ ತೋರಿಸ್ತಾ ಇದ್ರೆ ಇನ್ನು 4 ಬೆಳ್ಳು ನಿಮ್ಮ ಹತ್ರ ತೋರಿಸ್ತಾ ಇರುತ್ತಂತೆ. ಫಸ್ಟ್ ನೀ ಚಾಚಾವಾಗಿ ನೀನ್ ಕರೆಕ್ಟ್ ಆಗಿರೋ. ನಿನ್ ತಟ್ಟೆಯಲ್ಲಿ ಎಗ್ನ ಬಿದ್ದಿದೆ, ಅದು ಮೊದ್ಲು ಕ್ಲೀನ್ ಮಾಡ್ಕೋ ಶಿವ ಅನ್ನೋನ್ ಆಯ್ತಾ. ಆಗ್ಲಿಂದ ನೋಡ್ತಾ ಇದ್ದೀನಿ, ಅದೇನೋ ಮಾತಾಡ್ತಾ ಇದ್ದಾಳೆ, ಯಾರಿಗೋ ಬೈತಾ ಇದ್ದಾಳೆ. ಇರು ನೋಡ್ತೀನಿ ಅವಳು ಎಷ್ಟೊತ್ತು ಮಾಡ್ತಾಳೆ ಅಂತ ನೋಡ್ತೀನಿ. ಫೋನ್ ಇಟ್ಕೊಂಡೆ, ಅದು ಫೋನಿಗೆ ಬೈತಾ ಇದೆ. ಇವಳು ಇಲ್ಲಿ ಬಂದು ಮಾತಾಡ್ತಿದ್ದಾಳೆ ಅಂದ್ರೆ ಏನೋ ಇರಬೇಕು. ಗುಡ್ಡಕ್ಕೆ ಕರ್ಕೊಬರ್ತೀನಿ ಹೋಗ್ಬಿಟ್ಟು. ಅಬ್ಬಾ, ಎಲ್ಲ ಚೆನ್ನಾಗಿ ಬರ್ತಿದೆ. ಹಿಂಗೆ ಎಲ್ಲರೂ ಚೆನ್ನಾಗಿ ಬಂದ್ರೆ ಸಾಕು. ನೆಕ್ಸ್ಟ್ ಯಾವ್ದು ಮಾಡೋಣ? ಹಾಳೋದವ್ರೆ, ನೀನ್ ಎಂತಿ ಏನ್ ಮಾಡ್ತಿದ್ದಾಳೆ ಗೊತ್ತಾ? ನೋಡ್ಬಾ, ಯಾರಿಗೋ ಫೋನಲ್ಲಿ ಬೈಕೊಂಡು ಅಲ್ಲೋಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಏನೋ ಬೇರೆ ವಿಷಯನೇ ಇರ್ಬೇಕು. ಬಾ, ನೀನೊಂದು ಎಲ್ಲರಿಗೂ ತಿನ್ಕೊಂಡು ನೀನು ಹೇಳೋದೇ ಅರ್ಥ ಆಗಲ್ಲ. ಏನು ಯಾರ ಜೊತೆ ಮಾತಾಡ್ತಿದ್ದಾಳೆ ಬೈಕೊಂಡು? ಬಾ ತೋರಿಸ್ತೀನಿ ಬಾ. ಬನ್ನಿ ಜನರೇ, ಬನ್ನಿ ಮಾಡೋಣ. ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. ಜೇನ ಧ್ವನಿಯೋಳ ನೀರ ಕಣ್ಣೋಳ ಸೊಬಗನೆ ತುಂಬಿದೆ. ಹಂಸ ನಡೆಯೋಳ ಎದೆಗೆ ಹಿಡಿದೋಳ ಜೀವ ಚೆಲ್ಲೆತ್ತಿದೆ. ನೀನಂದ್ರೆ ಇಷ್ಟ ಇಲ್ಲ. ನನ್ನ ಮಕ್ಕಳು ಒಂದೊಂದಲ್ಲ. ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. ಜೇನ ಧ್ವನಿಯೋಳ ನೀರ ಕಣ್ಣೋಳ ಸೊಬಗನೆ ತುಂಬಿದೆ. ಹಂಸ ನಡೆಯೋಳ ಎದೆಗೆ ಹಿಡಿದೋಳ ಜೀವ ಚೆಲ್ಲೆತ್ತಿದೆ. ಬನ್ನಿ ಜನರೇ. ನೋಡು ನೀನ್ ಎಂತಿ ಅವತಾರನ ನೋಡು. ಭಾಗ್ಯ, ಏ ನೀವಾ? ಏನೇಳಿ? ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಜಗಳ ಆಡ್ಕೊಂಡು ಜೋರಾಗಿ ಬೈತಾ ಇದ್ದಂತೆ. ನಾನಾ? ಯಾರ ಜೊತೆ? ಈಗ ಏನು ಗೊತ್ತಿಲ್ಲ ತರ ನಾಟಕ ಆಡ್ಬೇಡ. ಯಾರ ಜೊತೆ ಕಿರ್ಚಾಡ್ಕೊಂಡು ಬೈತಾ ಇದ್ದಲ್ಲ ಹಂಗೆ ಹಿಂಗೆ ಅಂತ. ನಿಮ್ಗೆ ಯಾರಾದ್ರು? ಓ, ಈ ಅಜ್ಜಿನಾ? ಕೇಳು, ಅದು ಯಾರಿಗೆ ಬೈತಾ ಇದ್ಲು, ಏನಾಯ್ತು ಅಂತ ಕೇಳು ಸರಿಯಾಗಿ. ಯಾರಿಗೆ ಬೈತಾ ಇದೆ? ಅಯ್ಯೋ ರಾಮ, ಅಜ್ಜಿ ಮಾತು ಕೇಳ್ಕೊಂಡು ನೀವು ಬಂದಿದ್ದೀರಲ್ಲ ಯಾರಿಗೆ ಅಂತ. ನಾನು ರೀಲ್ಸ್ ಮಾಡ್ತಾ ಇದ್ದೀರಿ. ಕಿಪ್ಪಿ ಕೀರ್ತಿ ಇದಾರಲ್ವಾ, ಅವ್ರದ್ದು ರೀಲ್ಸ್ ಮಾಡ್ತಿದ್ದೆ. ಲೈವ್ ಮಾಡ್ತಾರಲ್ವಾ, ಅದ್ರದ್ದು ವಿಡಿಯೋಗಳಿದೆ ಅಲ್ಲ, ಅವ್ರಿಗೆ ಓದ್ಬಿಟ್ಟು ಹೇಳೋದು, ಅದನ್ನ ನಾನು ರೀಲ್ಸ್ ಮಾಡ್ತಾ ಇದ್ದೆ. ರೀಲ್ಸ್ ಮಾಡ್ತಾ ಇದ್ದಾ? ಸರಿ. ಆ ಲೈವ್ಗೆ ಬಂದು ಮಾತಾಡ್ತಾ ಇರಲ್ವಾ, ಅದಕ್ಕೆ ಕಮೆಂಟ್ ಆಗ್ತಾ ಇರ್ತಾರಲ್ವಾ, ಅವ್ರಿಗೆ ಆನ್ಸರ್ ಕೊಡ್ತಿರ್ತಾರಲ್ಲ ಕಿಪ್ಪಿ ಕೀರ್ತಿ ಅವ್ರದ್ದು, ಅದು ತುಂಬಾನೇ ವಿಡಿಯೋಸ್ ವೈರಲ್ ಆಗಿದೆಲ್ಲ, ಅದಕ್ಕೆ ಆಕ್ಟಿಂಗ್ ಮಾಡ್ತಿದ್ದೆ ನಾನು. ಅದಲ್ಲದೆ ನೀವು ಈ ಅಜ್ಜಿ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ, ಅತ್ತೆಯವ್ರಿಲ್ಲ, ಒಂದು 10 ರೀಲ್ಸ್ ಮಾಡ್ಕೊಂಡ್ಬಿಡೋಣ. 10 ದಿವಸಕ್ಕೆ ಅನ್ಕೊಂಡಿದ್ರೆ ಈ ಅಜ್ಜಿ ನೋಡಿದ್ರೆ ಕರ್ಕೊಂಡ್ ಬಂದಿದ್ದಾರಲ್ಲ, ಈ ಅಜ್ಜಿ ಯಾವಾಗ ನೋಡ್ತು ನಾನು ರೀಲ್ಸ್ ಮಾಡೋಣ?
ಏನಪ್ಪ ಬಾಬಾ ನೀನು ಎಂತ ಯಾರಿಗೂ ಬೈತಾ ಇದ್ದಾಳೆ ಜೋರಾಗಿ ಅಂದ್ಕೊಂಡು ಕರ್ಕೊಬಂತು ನನ್ನ. ಸರಿ ನೀನು ಮಾಡ್ಕೊ. ಅಲ್ಲ ಬಿಡಾಡಿ, ಅವನಷ್ಟು ಬೈದ್ರು ಇವಳು ಅಲಕಿಸ್ಕೊಂಡಿದ್ದಾಳಲ್ಲ, ಇವಳಿಗೇನು ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಬರ್ತಾ ಬರ್ತಾ? ಒಳ್ಳೆ ಮೂಡಲಿದೆ, ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ, ಅದಕ್ಕೂ ತಂದಿರ್ತೀಯಲ್ಲ ನೋಡು, ಇಂಟ್ರೆಸ್ಟೇ ಹೋಗೋಯ್ತು. ಥು. ಅಲ್ಲ ಅವನ್ ಬೈದಾಗ ಅಲಕಿಸ್ಕೊಂಡು ಈಗ ನಾನೇನು ಹೇಳಿದಕ್ಕೆ ಗುರ್ಗುಡ್ತಿದ್ದಾಳಲ್ಲ ಇವಳಿಗೆ ಇನ್ನು ನಿಮ್ ಮಾಡ್ತೀನಿ ಬನ್ನಿ. ಕಾಪಿ ಕೊಡ್ ಭಾಗ್ಯ, ಎಲ್ಲರಿಗೆ ತಂದು ಕೊಡ್ ಭಾಗ್ಯ, ಇದು ಮಾಡ್ ಭಾಗ್ಯ, ಅದ್ ಮಾಡ್ ಭಾಗ್ಯ, ಬನ್ನಿ ಹೇಳ್ಕೊಂಡು ಅವಾಗ ಮಾಡ್ತೀನಿ ಎಲ್ಲರೂ. ನೆಮ್ಮದಿನ ಒಂದು ರೀಲ್ಸ್ ಮಾಡಬಿಡಲ್ಲ, ಯಾವಾಗ ನೋಡಿದ್ರು ಯಾರನ್ನಾದ್ರೂ ಒಬ್ಬನ ಕರ್ಕೊ ಬಂದ್ಬಿಡ್ತಾರೆ. ಥು. ನನಗೆ ಬೈತಾ ಇದೆಯಾ ಅಂತ ಗೊತ್ತು, ಗೊಣಗೊಣ ಅಂತ ಮಾತಾಡ್ಬೇಡ, ಸುಮ್ಮನೋಗಿ ಕೆಲಸ ನೋಡಿ. ಈಗ ಹಳಾದ್ ಮುಕ್ಕಿ ನಾನು ಎಲ್ಲಿರ್ತೀನಿ ಅಲ್ಲಿ ಬಂದ್ಬಿಡುತ್ತೆ ಹಿಂದೆ. ಎಷ್ಟು ಚಂದ ರೀಲ್ಸ್ ಮಾಡ್ತಿದ್ದೆ. ಥು, ಎಲ್ಲ ಈಗ ಏನು ಮಾಡೋದು? ಥು, ಬೇಡ, ಇನ್ನು ನಾಳೆ ಮಾಡ್ಕೊಳ್ಳೋಣ. ಇವಾಗ ಒಂದು 4 ರೀಲ್ಸ್ ಆಗಿದೆಲ್ಲ ಸಾಕು, 4 ದಿವಸಕ್ಕೆ ಮತ್ತೆ ಯಾವಾಗಾದ್ರೂ ನೋಡ್ಕೊಳ್ಳೋಣ. ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಜೊತೆ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು, ಒಂದು ಕಮೆಂಟ್ ಮಾಡೋದನ್ನ ಮರ್ತೋಗ್ಬಿಡ್ತಾ ಇದ್ದೀರಾ, ಒಂದು ಲೈಕ್ ಮಾಡೋದನ್ನ ಮರ್ತೋಗ್ತಿದ್ದೀರಾ. ನೀವು ಒಂದು ಕಮೆಂಟ್ ಮಾಡಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನ್ನ ಒಂದು ಕ್ಯಾರೆಕ್ಟರ್ ಹೇಗಿದೆ, ಈ ಭಾಗ್ಯನ ಕ್ಯಾರೆಕ್ಟರ್ ಹೇಗಿದೆ, ಆ ಲಿಂಗಮ್ಮನ ಕ್ಯಾರೆಕ್ಟರ್ ಹೇಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಲ್ವಾ? ಮತ್ತು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಾವು ಡೈಲಿ 10 ಗಂಟೆಯಿಂದ 12 ಗಂಟೆ ಒಳಗಡೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ. ಆ ವಿಡಿಯೋ ಡೈಲಿ ಹಾಕ್ತಾ ಇರ್ತೀವಿ, ಸ್ಟೋರಿ ವೈಸ್. ಒಂದು ಮಿಸ್ ಆದರೆ ನಿಮಗೆ ಸ್ಟೋರಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ನಮ್ಮ ಅಜ್ಜಿ ಏನು ಹೇಳಿದ್ರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ. ಖಂಡಿತ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ. ಒಂದು ಲೈಕ್ ಕೊಡೋದ್ರಿಂದ, ನೀವು ಸ್ಟೋರಿ ನೋಡ್ತಾ ಇರ್ತೀರಾ, ಲೈಕ್ ಕೊಡೋದನ್ನ ಮರ್ತ್ಬಿಡ್ತೀರಾ. ಪ್ಲೀಸ್ ಹಾಗೆ ನೀವು ನಮ್ಮ ಒಂದು ಸ್ಟೋರಿ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾವು ಸ್ಟೋರಿ ಹಾಕ್ತೀವಲ್ವಾ, ಸ್ಟೆಪ್ ಬೈ ಸ್ಟೆಪ್ ಸ್ಟೋರಿ ಆಗ್ತಾ ಹೋಗ್ತೀವಿ, ನೀವು ನೋಡ್ಬೋದು. ಒಂದು ಸ್ಟೋರಿನೂ ಮಿಸ್ ಆಗೋದಕ್ಕೆ ನೋಡ್ಬೋದು. ನಿಮಗೂ ಕೂಡ ಮನಸ್ಸಿಗೆ ಹಗೂರ ಅನಿಸುತ್ತೆ ಈ ಕಾಮಿಡಿ ವೀಡಿಯೋಸ್ಗಳು ನೋಡಿದ್ರೆ. ನೀವು ಒಂದೇ ಒಂದು ಸ್ಟೋರಿ ಬಗ್ಗೆ ಕಮೆಂಟ್ ಮಾಡಿ, ನಮಗೂ ಒಂದು ಖುಷಿ ಆಗುತ್ತೆ. ಯಾವ ಸ್ಟೋರಿ ನಿಮಗೆ ಇಷ್ಟ ಆಯಿತು, ಯಾವ ಒಂದು ಭಾಗ್ಯದ ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ನನ್ನ ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ಇಲ್ಲ ಲಿಂಗಮ್ಮದ್ದು, ಗೌಡ್ರದ್ದು, ಇಲ್ಲ ಗುಡ್ಡದ್ದು, ಇಲ್ಲ ಗೀತದ್ದು, ಲಕ್ಷ್ಮಿದು, ಎಷ್ಟೋ ಜನ ಇದ್ದಾರೆ. ಇವ್ರ ಕ್ಯಾರೆಕ್ಟ್ರಲ್ಲಿ ಯಾರು ನಿಮ್ಗೆ ಇಷ್ಟ ಆದರೂ ಅದನ್ನು ನಮಗೆ ಹೇಳಿ, ನಮಗೆ ಖುಷಿ ಆಗುತ್ತೆ. ಅವ್ರನ್ನೇ ಜಾಸ್ತಿ ಆ್ಯಡ್ ಮಾಡ್ತೀವಿ. ನಾನು ಏನೇನು ಹೇಳಬೇಕು ಅಂತಿದ್ದೆ ನಿಮ್ಮ ಹತ್ರ ಎಲ್ಲ ಹೇಳಿದ್ದೀನಿ. ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ನೀವು. ಡೈಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ 10 to 12 ಒಳಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಕಾಯ್ತಾ ಇರಿ. ಇನ್ನೊಂದು ಬರ್ತದೆ, ಇನ್ನೂ ಏನು ಹೇಳಬೇಕು ಬಿಡಾಡಿ, ಎಲ್ಲ ಹೇಳಿದ್ದೀನಿ ತಾನೇ. ಬಾ ಇರಿ, ನಾನೊಂದು ಸ್ವಲ್ಪ ಹೇಳಬೇಕು. ನಾನಿವತ್ತು ಕಿಪಿ ಕೀರ್ತಿ ಅವ್ರದ್ದು ರೀಲ್ಸ್ ಮಾಡಿದ್ದೀನಿ. ಅದು ಹೇಗಿದೆ, ಹೇಗೆ ಚೆನ್ನಾಗಿ ಬಂದಿದೆಯಾ ಅಂತ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದನ್ನೇ ಹೇಳೋಕ್ಕೆ ನಾನು ಇರಿ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಇದಕ್ಕೇನು ಕಮ್ಮಿ ಇಲ್ಲ ಅವಳು ಒಯ್ಯಾರ ಮಾಡೋಕ್ಕೆ. ಬಾ.